ಸುಮ್ಮಾ ಸಾನಾ ಯೋನಯ್ಯ ಒಂದೇ ಗಂಗಾಧರಪ್ಪ ಬನ್ನಿ ಎಲ್ಲ ಊಟಕ್ಕೆ. ಅವ್ವ ನೀನು ಈಗ ತಾನೇ ಬಂದಿದ್ಯಾ, ಇದನ್ನೆಲ್ಲ ಯಾಕವ ಮಾಡೋಕ್ಕೋದೆ? ನನಗೆ ಹೇಳಿದ್ರೆ ನಾನೇ ಮಾಡ್ತಿದ್ನಲ್ಲ. 8 ದಿನ ಆದ್ಮೇಲೆ ನನ್ನ ಗೂಡನ್ನ ನಾನು ಬಂದು ಸೇರಿವ್ನಿ. ನನ್ನ ಮಕ್ಕಳಿಗೆ ನನ್ನ ಕೈ ರುಚಿ ಅಡುಗೆ ಮಾಡಿಕೊಡ್ಬಾರ್ದೆ? ಅದು ಅಲ್ಲದೆ ನಮ್ಮ ಈ ಕೋತ್ಮುಂಡದು ಪರೀಕ್ಷೆನೆಗೆ ಒಳ್ಳೆ ನಂಬರ್ ತೆಗೆದದೆ. ಈಗ ಕೈ ತುತ್ತು ಕೊಡ್ತಾ ಇದ್ರಿ ಹೆಂಗೆ? ಕರೆಕ್ಟ್ ಅವ, ನಿನ್ನ ಕೈ ತುತ್ತು ತಿಂದು ಎಷ್ಟೋ ವರ್ಷ ಆಗೋಗಿದೆ ಅನಿಸ್ತು. ಅಲ್ಲಮ್ಮ, ಇದೇ ನಿಂಗೆ ಹೇಳ್ತಿದ್ಯಾ? ಇತ್ತೀಚೆಗೆ ತಾನೇ ಅಣ್ಣಯ್ಯ ನಿನ್ನ ಕೈ ತುತ್ತು ಕೊಟ್ರಲ್ಲ. ಏನೋ ಈ ವಯ್ಯ ಮಕ್ಳಿಗೆ ಕೈ ತುತ್ತು ಕೊಟ್ನೆ? ಯಾಕೆ ಕುಟುಂಬೆ ನಾ ಕೊಡಬಾರ್ದ? ನನಗೂ ಮನ್ಸದೆ, ಮಕ್ಕಳ ಮ್ಯಾಗ ಪಿರುತಿ ಅದೆ. ಅದೇ ಮಮಕಾರದಾಗೆ ಪಿರುತಿ ಬೆರೆಸಿ ಕೈ ತುತ್ತು ಕೊಟ್ಟಿವ್ನಿ. ಆಟ ಅಲ್ಲ ಕಣವ, ನೀನು ಹೋದಾಗ್ಲಿಂದ ಮೆಸ್ ಕೆಲ್ಸಕ್ಕೂ ಮನೆ ಕೆಲ್ಸಕ್ಕೂ ಅಪ್ಪಯ್ಯ ಸ್ಯಾನೆ ಸಹಾಯ ಮಾಡೈತೆ. ಹ್ಞೂ ಅವ್ವ, ನಾನು ಇಂಟರ್ವ್ಯೂಗೆ ಹೋಗೋ ದಿನ ಮುಖ ತೋರಿಸ್ಬಾರ್ದು ಅಂತ ಗ್ರಾಮ ದೇವತೆ ಹತ್ರ ಹೋಗಿ ಕೂತಿದ್ರು. ಆವಾಗಲೇ ನನಗೆ ಗೊತ್ತಾಗಿದ್ದು ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಅಮ್ಮರೇ, ತಾಯಿಯಾಗಿ ನೀವು ಇಷ್ಟು ದಿನ ಮಕ್ಕಳನ್ನ ರಕ್ಷಣೆ ಮಾಡಿದ್ರಿ. ನೀವಿಲ್ಲದೆ ಇದ್ದಾಗ ಅಣ್ಣಯ್ಯ ಸೈನಿಕನ ಥರ ನಿಂತು ಮಕ್ಕಳನ್ನ ರಕ್ಷಣೆ ಮಾಡಿದ್ದಾರೆ. ಹೋಗ್ಲಿ ಬಿಡು, 8 ವರ್ಷ ಆದ್ಮೇಕಾದ್ರೂ ಮಕ್ಳಿಗೆ ಕೈ ತುತ್ತು ಕೊಟ್ಟು ಜಾಪಾನ ಮಾಡವನಲ್ಲ. ಇನ್ಮ್ಯಾಕೆ ನನ್ನ ಪಿರುತಿ ನನ್ನ ಪಿರಾಣ 2 ಹೆಣ್ಮಕ್ಳಿಗೆ ಪುಟ್ಟಮಿ. ಅವ್ವ ಬೇಗ ಕೊಡವ್ವ, ನಾನು ವೇಟ್ ಮಾಡ್ತಾ ಇದ್ದೀನಿ. ಅಮ್ಮರೇ, ನೀವಿಲ್ಲದೆ ಇದ್ದರೆ ಈ ಮನೆ ಕಳೆನೇ ಇರೋದಿಲ್ಲ ಅಮ್ಮರೇ. ಅವಳು ಈ ಮನೆ ಮಹಾಲಕ್ಷ್ಮಿ ಗಂಗಾದ್ರಪ್ಪ. ಪುಟ್ಟಮ್ಮಿ ಅಂದ್ರೆ ಸುಮ್ಕೆನಾ? ವಾಗ್ಲಿದ್ ಸಾಕು, ಸುಮ್ಕ್ತೀನಿ. ಅವ್ವ, ನಾನು ಮತ್ತೆ ಈ ಕೈ ತುತ್ತು ತಿಂತೀನೋ ಇಲ್ವೋ ಅಂತ ಅನಿಸ್ಬಿಟ್ಟಿತ್ತು. ಯಾಕವಿ ಮನ್ ದೇವ್ರಿಗೆ ಹೋದವಳು ನಮ್ಮವ್ವ ಮನಗೆ ವಾಪಸ್ ಬತ್ತಳೋ ಇಲ್ಲೋ ಅನ್ಕೊಂಬಿಟ್ಟ. ಛೇ ಬಿಡ್ತು ಅನ್ನವ, ನಾನು ನನ್ನ ಬಗ್ಗೆ ಹೇಳಿದ್ದು. ನಿನ್ನ ಬಗ್ಗೆ ನೀನೇ ಯಾಕಂಗೆ ಅನ್ಕೋತೀಯ? ಪುಟಕ ಪುಟಕ, ಈ ಸಮಯದಾಗಿ ದೆವ್ವ ಯಾಕೆ ಬಂತು? ಇವಳು ಅವಂತವ ಎಲ್ಲ ಹೇಳ್ಬಿಟ್ರೆ ಅವಂಗೆ ಈಗಲೇ ಎಲ್ಲ ಗೊತ್ತಾಗೋಗುತ್ತಾ? ಪುಟಕ ಕುಲದೇವರಿಂದ ಬಂದೆ ಅಂತ ಈಸಿಯಾಗಿ ಗೊತ್ತಾಯ್ತು. ಅದಕ್ಕೆ ಮಾತಾಡ್ಸ್ಕೊಂಡು ಹೋಗುಮ ಅಂತ ಬಂದೆ. ಹೆಂಗಿದ್ದಿ? ಚೆನ್ನಾಗಿದೀಯಾ? ಸಂದಾಕಿವನಿ ಬಾ ಕೂತ್ಕ, ಊಟ ಮಾಡು. ಇಲ್ಲ ಪುಟಕ, ಊಟ ಎಲ್ಲ ಮುಗಿಸ್ಕೊಂಡೆ ಬಂದೆ. ನಂಗೆ ಊಟ ಬೇಡ. ಏನು ಬೇಜಾರು ಮಾಡ್ಕೊಬೇಡ ಪುಟಕ. ಅಯ್ಯ ನಿಂದು ಒಳ್ಳೆ ಕತೆ. ನಾನು ಯಾಕೆ ನೋವು ಮಾಡ್ಕೊಳ್ಳಿ? ಏನು ನೋವು ಮಾಡ್ಕೊಂಡು ಅಳ್ಳಾಡ್ಕಿತ ತಿನ್ನೋಕಾಯ್ತದ? ಅಯ್ಯೋ ತಗೊಳ್ಬಿ.
ಅಪ್ಪಯ್ಯ ಈ ನಂಜಮ್ಮ ಯಾಕೋ ಈಸಿ ಒಳಗೆ ಬಂದಿರಂಗೈತೆ. ನನಗೂ ಹಂಗೆ ಅನಿಸ್ತೈತೆ ಖುಷಿ. ಸಾಕವ. ನೀ ಹೇಳೋದು ಸರಿನೇ. ಅದೇನು ಅಂತಾರಲ್ಲ, ಮಾಡಿದ್ದು ನಾವು ಮಾರಾಯ ಅಂತ. ನಾವು ಪಡ್ಕೊಂಬಂದಿದ್ದು ನಾವು ತಿನ್ಲೇಬೇಕಲ್ವೇ? ತಿನ್ನಲೇಬೇಕು ಕಣವ್ವ, ತಪ್ತದೆಯೇ. ಆದರೂ ಅತಿ ಆದರೆ ಅಮೃತನೂ ಇಸ. ಹಂಗಂತ ಜೀವ ತೆಕ್ಕಳಕ್ಕಾಯ್ತದ ಪುಟ್ಟಕ್ಕ? ತಾಳ್ಮೆಯಿಂದ ಕಾಯಬೇಕು. ಎಷ್ಟು ಅಂತ ತಾಳ್ಮೆಯಿಂದ ಕಾಯತ್ತಾಗ ಟೇಮ್ ಇಲ್ಲ ಅಂತ ಬೇಜಾರು ಮಾಡ್ಕೊಬೇಡ ಪುಟ್ಟಕ್ಕ. ಎಂತೆಂಥ ಕಷ್ಟಗಳನ್ನೆಲ್ಲ ದಾಟ್ಕೊಂಬಂದಿದ್ಯಾ. ಇದ್ಯಾವ ಲೆಕ್ಕ ಅಂತೀನಿ. ಯೋಚನೆ ಮಾಡಬೇಡ, ಯಾವಾಗಲೂ ನಾನು ನಿನ್ನ ಜೊತೆಯಾಗಿರ್ತೀನಿ. ನೀನೇನೋ ನನ್ನ ಜೊತೆಗೆ ಇರ್ತೀಯ, ಆದರೆ ನನ್ನ ಊಟ ನಾನೇ ಉಣ್ಬೇಕಲ್ವೇ? ನೀ ಹೇಳೋದು ಸರಿನೇ. ನೀನು ಊಟ ನೀನು ಮಾಡಬೇಕು. ಏನೋ ಹಿತೈಸಿಯಾಗಿ ನನ್ನ ಮಾತನ್ನ ನಾನು ಆಡಿವು ನಿಮ್ಮ ಪುಟ್ಟಕ್ಕ. ಸರಿ ಕಣ, ಮಾತಾಡಿ ದೇವ್ರ ಪ್ರಸಾದ ಕೊಡ್ತೀನಿ. ಶಿವನೇ ಗುರುನಾಥ ತಂದೆ ತತ್ತಿನ ತಡಿವಿ ನಂಜಮ್ಮ. ಪಾಪ ಪುಟ್ಟಕ್ಕ ಮನ್ಸಿಗೆ ಸಾನೆ ನೋವು ಮಾಡ್ಕೊಂಡಿದ್ರು ಬಂದವ್ರಿಗೆ ಪ್ರಸಾದ ಕೊಡೋದನ್ನು ಮರೀತಿಲ್ಲ. ನಂಜವ್ವ, ನೀನು ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ನಂಗೆ ಸದ್ದ ಗೊತ್ತು. ಆದರೆ ದಯವಿಟ್ಟು ಯಾವ ವಿಷಯನೂ ಅವಂತವ ಹೇಳ್ಬೇಡ. ಅಲ್ಲ ಕಣವ ಸಾನ, ಎಲ್ಲ ಮಾತುಕತೆ ಆದ್ಮೇಲೆ ಮಾತಾಡ್ತಿದ್ಯಲ್ಲ. ಪುಟ್ಟಮ್ಮಿಗೆ ಇಲ್ಲಿವರೆಗೂ ಯಾವ ವಿಷಯನೂ ಗೊತ್ತೇ ಇಲ್ಲ ನಂಜಮ್ಮ. ಹೌದೇ? ಅಯ್ಯೋ ಶಿವನೇ, ನಾ ಮಾತಾಡೋದಕ್ಕೆಲ್ಲ ಉತ್ತರ ಕೊಡ್ತಿದ್ಲ. ನೀನು ಏತಿ ಅಂದೆ, ಅವಳು ಪ್ರೇತಿ ಅಂದ್ಲು. ಯಾವುದಕ್ಕೆ ಉತ್ತರ ಕೊಟ್ರು? ಹಂಗಂದೀಯ? ಪ್ಲೀಸ್ ನಂಜಮ್ಮ, ಅಪ್ಪಂಗೆ ಯಾವ ವಿಷಯನೂ ಹೇಳಬೇಡಿ ಪ್ಲೀಸ್. ನಂಜಮ್ಮ, ನೀನೇನಾರ ದಿಟ ಹೇಳ್ಬಿಟ್ಯೋ ನಿಂಗೆ ನರಕದಾಗೂ ಜಾಗ ಸಿಗಕ್ಕಿಲ್ಲ, ಅದಂತೂ ದಿಟ. ಯೋನಯ್ಯ ಇದು ನರ್ಕ ಗಿರ್ಕ ಅಂತಿದೆಯೇ? ಅದು ಪುಟ್ಟಕ್ಕ ಏನೂ ಇಲ್ಲ, ಹಂಗೆ ಸುಮ್ಮನೆ ಮಾತಾಡ್ತಿತ್ತು. ತಗ ಬರ್ಸೋದವ. ಏನು ಹೇಳು ಪುಟ್ಟಕ್ಕ, ಇಂಥ ಮಕ್ಕಳು ಪಡೆಯೋಕ್ಕೆ ಪುಣ್ಯ ಮಾಡಿದ್ದೆ. ನೀನು ಇಲ್ದಿದ್ರೂ ನಿನ್ನಷ್ಟೇ ಜವಾಬ್ದಾರಿಯಿಂದ ಮೆಸ್ ನಡೆಸಿ ಜೈ ಅನ್ಸ್ಕೊಂಡವ್ರೆ. ನಿನ್ನ ಮಕ್ಕಳು ಒಂದೊಂದು ಮುತ್ತು ಕಣವ. ನೀನು ಯಾವುದಕ್ಕೂ ಯೋಚನೆ ಮಾಡ್ಬೇಡ ಪುಟ್ಟಕ್ಕ, ನಾನೇನು ಬರ್ನೆ. ಗೋಪಾಲಣ್ಣ, ರಾಜಿ ವಿಷಯದಾಗೆ ಹೊಸ ಎಚ್ಚರಿಕೆಯಿಂದ ಇರು. ಬರ್ತೀನಿ ಕಣವ. ಅಯ್ಯ ಇದ್ಯಾಕೆ ಊಟ ಮಾಡಿದೆ ಒಳ್ಳೆ ಗರ ಬಡ್ದವ್ರಂಗೆ ಕೂತ್ಕೊಂಡಿದ್ದೀರ? ಊಟ ಮಾಡಿ ಕೈ ತುತ್ಕೊಡನೆ. ಬೇಡ ಕಣವ, ಸಾಕು ಸಾಕು. ಅನ್ಯಾಯ ಮಾಡ್ತಿರೋ ನನ್ನ ಮಕ್ಕಳನ್ನ ಒಂದೇ ಅಟ್ಟು ಕೊಂದಾಕ್ಬಿಡ್ಬೇಕು ಅನಿಸ್ತೈತೆ. ಆದರೆ ಏನು ಮಾಡೋದು, ನಿಮ್ಮಂಗೆ ಈ ಸ್ನೇಹವ್ರು ಕೂಡ ನನ್ನ ಕೈಗೆ ದಾರ ಕಟ್ಟಿ ನನಗೆ ಕಟ್ಟಾಕ್ಬಿಟ್ಟವ್ರೆ. ಇಲ್ಲೋ ಅಂದಿದ್ರೆ ಒಬ್ಬೊಬ್ರನ್ನು ಭೂಮಿ ಒಳಗೆ ಊತಾಕ್ಬಿಡ್ತೈತೆ. ಆಯ್ತಾರೋ ಅನ್ಯಾಯ ನೋಡ್ಕೊಂಡು ನನ್ನ ಕೈಲಿ ಸುಮ್ಕಿರಾಗ ಆಯ್ತಾರ ಮಿಸ್ಸವ. ಸಹನೆಯಿಂದ ಇದ್ದರೆ ಸಾಗರನ್ನೇ ಗೆಲ್ಬೋದು. ನನ್ನ ಮಾತು ಕೇಳ್ರಿ. ನೀವು ಮಾತಾಡಬೇಡಿ, ಇದೆಲ್ಲ ಆಯ್ತಾರದೆ ನಿಮ್ಮಿಂದ. ನನ್ನಿಂದನಾ? ನಾನೇನ್ರಿ ಮಾಡಿದೆ? ಮಾಡ್ರ ಸಾಲ್ದೆ. ಆಯ್ತಾರದನ್ನ ನಾನು ನೋಡ್ಕೊಂಡು ಸುಮ್ಕೆ ಕೈಲಾಗ್ದೆ ಒಂಥರ ಬದುಕೋದಕ್ಕಿಂತ ಸಾಯೋದೇ ವಾಸಿ. ಅಯ್ಯೋ, ಇಷ್ಟಕ್ಕೆಲ್ಲ ಸಾಯೋ ಮಾತಾಡ್ತೀರಾ? ನೀವಿಲ್ಲ ಅಂದರೆ ಈ ಭೂಮಿ ಮೇಲೆ ನಾನೂ ಇರಲ್ಲ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ಕೆಟ್ಟ ನನ್ನ ಮಕ್ಕಳಿಗೆಲ್ಲ ತಟ್ಟಿ ಹೇಳಿದ್ರೆ ಬುದ್ಧಿ ಬರೋದು ಅಂತ ನಿಮ್ಗೆ ಯಾಕೆ ಅರ್ಥ ಆಯ್ತಾ ಇಲ್ಲ? ನೋಡಿ, ಎಲ್ಲದಕ್ಕೂ ಹೊಡಿಬಡಿನೇ ಪರಿಹಾರ ಅಲ್ಲ. ಅನ್ಯಾಯ ಮಾಡ್ತಿರೋ ವಿರುದ್ಧ ನಾವು ಕಂಪ್ಲೇಂಟ್ ಕೊಡೋಣ. ಕಾನೂನು ಅವ್ರಿಗೆ ಶಿಕ್ಷೆ ಕೊಡುತ್ತೆ. ಕಾನೂನು ಶಿಕ್ಷೆ ಕೊಡೋಷ್ಟಾಗೆ ಅವ್ರ ಊರನ್ನೇ ಹಾಳು ಮಾಡಿರ್ತಾರೆ. ಇವತ್ತು ಮೆಸ್ಸಿನ ವಿಚಾರಕ್ಕೆ ಬಂದವರು ನಾಳೆ ಮನೆ ವಿಚಾರಕ್ಕೆ ಬರಲ್ಲ ಅಂತ ಏನ್ರಿ ಗ್ಯಾರಂಟಿ? ಹಾಗೆಲ್ಲ ಏನೂ ಆಗಲ್ಲ ರೀ.
ನೀವು ದುಡುಕಿ ಯಾರ ಮೇಲೂ ಗಲಾಟೆಗೆ ಹೋಗ್ಬೇಡಿ, ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನನಗದ್ರ ನಂಬಿಕೆ ಇಲ್ಲ. ನಮ್ಮವ್ರು ಇರಬೇಕಾದ್ರೆ ನ್ಯಾಯನೇ ದೇವರು ಅಂತ ಬದುಕಿದ್ರು. ಏಟೋ ಒಳ್ಳೆ ಕೆಲಸಗಳನ್ನ ಜಾರಿಗೆ ತರಬೇಕು ಅಂತ ಅವ್ರು ಸಾಯಕ್ಕೂ ಮುಂಚೆನೆ ಬೈಲುಗಳಿಗೆ ಸೈನು ಹಾಕಿದ್ರು. ಅವರು ಹೋಯ್ತಾ ಇದ್ದಂಗೆ ಬೈಲುಗಳು ಹೊರಟೋಯ್ತು. ಎಲ್ಲದಕ್ಕೂ ಸಮಯ ಅಂತ ಒಂದಿದೆ ರೀ. ಸಮಯನೇ ಎಲ್ಲದಕ್ಕೂ ಪಾಠ ಕಲಿಸುತ್ತೆ. ನಾವು ಕಂಪ್ಲೇಂಟ್ ಕೊಟ್ರೆ 1 ವಾರದಲ್ಲಿ ಎಲ್ಲ ಸರಿ ಹೋಗ್ಬಿಡುತ್ತೆ. ನಮ್ಮವ್ರು ಓದಿಂದೇನೆ ನ್ಯಾಯ ನೀತಿ ಧರ್ಮ ಎಲ್ಲ ಹೊಂಟೋಯ್ತು. ಈಡ್ದೇನೆ ಆಗದೆ ಇರೋದು ಇನ್ನೊಂದು ವಾರದಾಗ ಆಯ್ತದ? ಇಲ್ಲ ರೀ, ಕಾನೂನು ಮೇಲೆ ನಂಬಿಕೆ ಇಡಿ, ಆ ದೇವ್ರು ನಮ್ಮ ಕೈ ಬಿಡಲ್ಲ. ಸರಿ, ಅದೇನಾಯ್ತದೋ ನಾನು ನೋಡ್ತೀನಿ. ಆದರೆ 1 ವಾರ ಗಡುವು. ಅಷ್ಟ್ರಾಗ ಏನೂ ಬದಲಾಗಿಲ್ಲ ಅಂತಂದರೆ ಈ ಕಂಟಿ ಮೊದ್ಲಂಗೆ ಬದಲಾಯ್ತಾನೆ. ಆಗ ನೀವು ಕಟ್ಟಿರೋ ದಾರನ ನೀವೇ ಬಿಚ್ಚಬೇಕು. ಅಕ್ಕ, ನೀವು ಕಾನೂನೇ ದೇವರು ಅಂತ ನಂಬಿದ್ರಿ. ನಾನು ಅದೇ ದಾರಿಲಿದ್ದೀನಿ. ಆ ನಂಬಿಕೆಯಿಂದಾನೆ ಇವ್ರ ಹತ್ರ ನಾನು ಇಷ್ಟೊಂದು ಗಟ್ಟಿಯಾಗಿ ಮಾತಾಡಿದ್ದೀನಿ. 1 ವಾರದಲ್ಲಿ ಎಲ್ಲ ಸರಿಯಾಗುತ್ತೆ ಅಲ್ವಾ? ನ್ಯಾಯ ದೇವತೆ ಮೇಲೆ ಇಟ್ಟಿರೋ ನಂಬಿಕೆ ಸುಳ್ಳಾಗಲ್ಲ ಅಲ್ವಾ? ಸುಮಾ, ಇದ್ಯಾಕವಿ ಕೆಲಸ ಮಾಡ್ತಿದ್ದೀಯ? ಹೋಗಕ್ಕಿಲ್ವೇ? ಎಲ್ಲಿಗವ? ಇದೇನಿದು? ಅದೇನೋ ಹೊಸ ಕೆಲಸ ಸಿಕ್ಕದೆ ಹೋಯ್ತೀನಿ ಅಂತ ಇದ್ದೆ, ನೋಡಿದ್ರೆ ಇನ್ನ ಕೆಲಸ ಮಾಡ್ತಾ ನಿಂತಿದ್ಯೆ. ಯಾಕವಿ ಯೋನಾತೆ? ಎಷ್ಟೊತ್ತು ಬಸ್ ಬರೋದು? ಇಲ್ಲವ, ನಾನು ಇನ್ಮೇಲಿಂದ ಕೆಲ್ಸಕ್ಕೆ ಹೋಗಲ್ಲ. ಕೆಲ್ಸಕ್ಕೆ ಹೋಗಲ್ವೇ? ಏನು ಹೇಳ್ತಿದ್ಯಾ ನೀನು? ಅವ ಭಯ ಆಗ್ತಿದೆ ಅಮ್ಮ. ಯಾಕವಿ ಏನಾಯ್ತು? ನನ್ನ ಎತ್ಕೊಂಡು ಹೋಗ್ಬಿಡ್ತಾರೆ. ಎತ್ಕೊ ಹೋಗ್ಬಿಡ್ತಾರ ನಿನ್ನೆ? ಅಯ್ಯ ಹುಚ್ಚಿ, ನಿನ್ನ ಎತ್ಕೊಂಡು ಹೋಗಕ್ಕೆ ನೀನು ಸಣ್ಣ ಕೂಸೆ ತೊಂಕ್ಲ ಇಟ್ಕೊಂಡು ಎತ್ಕೊಂಡು ಹೋಗಕ್ಕೆ? ಇಲ್ಲವ, ಕಾರಲ್ಲಿ ಎತ್ಕೊಂಡು ಹೋಗ್ಬಿಡ್ತಾರೆ. ಕಾರಲ್ಲಿ ಎತ್ಕೊಂಡು ಹೋಗ್ತಾರ? ಏ ಜೀವನೇ ನೀನು ಎಲ್ಲದ್ರಾಗೂ ಚಾಷ್ಟೆ ಮಾಡ್ತೀಯಲ್ಲೇ. ಇಲ್ಲವ, ನಾನು ಹೇಳ್ತಿರೋದು ನಿಜ, ಚೇಷ್ಟೆ ಮಾಡ್ತಿಲ್ಲ. ಎಲ್ಲ ವಿಚಾರದಾಗೂ ಚೇಷ್ಟನೆ ಹೇಳ್ದು, ಬಾಯಿ ಮೇಲೆ ಕೊಟ್ರೆ ತೊಂಡೆಕಾಯಿ ಆಗ್ಬಿಡ್ಬೇಕು. ಇದು ಯೋನವಿ, ಇವಳು ಯೋನೇನೋ ಮಾತಾಡ್ತಾವಳೆ. ಇವಳು ಕೋತಿ ಬುದ್ಧಿ ನಿಂಗೆ ಗೊತ್ತಲ್ಲವಾ? ಬಂದಾಗ್ಲಿಂದ ನೀನು ಬಕ್ರ ಮಾಡಿಲ್ವಲ್ಲ, ಅದಕ್ಕೆ ಹಿಂಗೆ ಆಡ್ತಾವಳೆ. ಕೋತ್ ಮುಟ್ಟದು ನಾನು ಅದನ್ನೇ ನಿಂತೋಗಿತ್ಕಣವಿ. ಏ ಕುಸ ಪುಟ್ಟ ನೀನು ಎಷ್ಟು ಅಂತ ತವಾಸಿ ಮಾಡ್ತೀಯ? ಆಫೀಸ್ಗೆ ಹೋಗು, ತಯಾರಾಗು. ಅಪ್ಪ, ಹಾಂ, ಪುರ್ಸಿಗೆ ಹೇಳಿದ್ದೀನಿ ನಿನ್ನ ಕರ್ಕೊಂಡೋಗಿ ಅವ್ನು ಅಲ್ಲೇ ಇದ್ದು ನಿನ್ನ ಕೆಲಸ ಮುಗಿದ್ಮೇಲೆ ವಾಪಸ್ ಕರ್ಕೊಂಬತ್ತ. ಅವನ ಯಾಕೆ ಹೋಗ್ಬೇಕು? ಹಾಂ, ಅವನ ಯಾಕೆ ಕರ್ಕೊಂಬರಕ್ಕೆ ಹೋಗ್ಬೇಕು? ಇವಳಿಗೇನು ಕೈಕಲ್ಲಿ ನೆಟ್ಗಿಲ್ವೇ? ಬತ್ತಾಳ್ಬಿಡು. ಅದು ಹಂಗಲ್ಲ ಕಣವ, ಹೊಸ್ದಾಗಿ ಕೆಲ್ಸಕ್ಕೆ ಸೇರ್ಕೊಂಡವಳಲ್ಲ, ರೂಢಿ ಆಗೋವರೆಗೂ ಪುರುಷ ಜೊತೆ ವಾಗ್ಲಿ ಅಂತ ಆಟೆ. ಬೇಡ ಬೇಡ, ಪಾಪ ಹುಡುಗ, ಅವನಿಗೇನು ಕೆಲಸ ಇರ್ತದೋ ಏನೋ. ಅವನ್ಯಾಕೆ ಹೋಗ್ಬೇಕು? ಅವನೇನು ಇವಳಿಗೆ ಬಾಲನೇ ಬಾಲಂಗುಚ್ಚಂಗೆ ನಿಂತ್ಕೋಗಕ್ಕೆ?
ಸುಮಂಗ್ ನಾನೇ ಕಣವ ಬಾಲಂಗೊಚ್ಚಿ. ನಾನಂತೂ ಪಾಸಾಗಿ ಕೆಲಸ ತಗೊಳ್ಳಿಲ್ಲ. ಅವಳ ಜೊತೆಗೆ ಹೋದ್ರೆ 4 ಜನ ಪರಿಚಯ ಆಗಿ ಅವ್ರ ಕಡೆಯಿಂದ ನನಗೆ ಕೆಲಸ ಸಿಗ್ತಿದೆ ಅನ್ನೋ ಸ್ವಾರ್ಥ ಅಷ್ಟೇ. ನಾನೇ ಬರ್ತೀನಿ ಅಂದೆ. ನೋಡಿವಿ ನಿನ್ಗೋಸ್ಕರ 8 ಜನ ಬೆಂಬಲವಾಗಿ ನಿಂತವ್ರೆ. ಈಗ ಟೈಮ್ ವೇಸ್ಟ್ ಮಾಡ್ದೆ, ಸುಮ್ಕೆ ಕೆಲ್ಸಕ್ಕೆ ಹೋಗು. ಅಲ್ಲ ಈಟ್ ದಿವಸ ಕೆಲ್ಸಕ್ಕೆ ಹೋಯ್ತೀನಿ ಅಂತಿದ್ದವಳು ಈಗ ಯಾಕೆ ಬೇಡ ಅಂತಿದ್ಯಾ? ಕಾರಣ ಬೇಕಲ್ಲ, ಕಾರಣ ಏಳು ಕಾರಣವ. ಅಂತಂದೆಲ್ಲ ಏನು ಕಾರಣ ಇಲ್ಲ ಪುಟ್ಟಮ್ಮೆ. ಓ ಇವಳು ವಿಷಯದಲ್ಲ ಇದಿರೋ ಕೆಲಸನೂ ಮತ್ತೋಗ್ಬಿಟ್ಟೆ. ಮಾರ್ಕೆಟ್ಗೆ ಹೋಗ್ಬೇಕು, ಹೊತ್ತು ದುಡ್ಡು ಬೇಕು ನನಗೆ, ತೊಗೊಬೇಕು. ತತ್ತಿನ ತಡಿ, ಹೇಯ್ ಹೋಗೋದು ನೋಡು. ಈ ಸುಮ್ಮ ನಿನ್ ತಲೆನಾಗ ಬುದ್ಧಿ ಇಲ್ವೇನವೇ? ಅವನ ಹತ್ರ ಹಿಂಗೆಲ್ಲ ಆಡಿದ್ರೆ ಅವಳಿಗೆ ಅನುಮಾನ ಬರಕ್ಕಿಲ್ವೇ? ಕುಸೆ ಇವತ್ತು ನಿನ್ನ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದರೆ ಇಷ್ಟು ದಿನ ಶ್ರಮ ಎಲ್ಲ ವ್ಯರ್ಥ ಆಯ್ತದೆ. ನನ್ನ ಮಾತು ಕೇಳವ, ತಯಾರಾಗು. ಹ್ಞೂ ಕಣವಿ, ನಿನ್ನ ಜೊತೆಗೆ ನಾನು ಇರ್ತೀನಿ, ಭಯ ಪಡ್ಬೇಡ ಬರವಿ. ನೋಡ್ಪುಟ, ಧೈರ್ಯ ಸಾಹಸ ಲಕ್ಷ್ಮಿ. ಇನ್ನು ಮುಂದೆ ನಿಂಗೆ ಯಾವ ತೊಂದರೆನೂ ಆಗಲ್ಲಮ್ಮ. ನೀನು ಧೈರ್ಯವಾಗಿ ಹೋಗ್ಬಾ. 8 ಜನ ಹೇಳ್ತಿದ್ರು, ನಿನ್ಗೆ ಅರ್ಥ ಆಯ್ತಾ ಇಲ್ವೇನವಿ? ಬಿರ್ನಿವಾಗು, ಅವು ಬಂದ್ಬಿಡ್ತಾಳೆ. ಅಕ್ಕ ಸುಮಾ ಇನ್ನ ಇಲ್ಲೇ ಅವಳಲ್ಲೇ ಅವಳು. ಅವ ಅದು ಅವಳು ದುಪ್ಪಟನ ಮರ್ತ್ಬಿಟ್ಟವಳಂತೆ. ಅದನ್ನ ನಾನು ತಯಾರು ಮಾಡಿ ಇಟ್ಟಿವ್ನಿ. ಸುಮಾ ಬರವಿ, ಬಾಬಾ. ಅಯ್ ಒತ್ತಿರದಂಗೆ ಇವಳು ಒಂದೊಂದು ಕಿತ್ತಕ್ಕೆ ಒಂದೊಂದು ಥರ ಇರ್ತಾಳೆ. ವಯಸ್ಸು ತಗ ಇಲ್ಲೋಡ, ಶುಂಠಿ ಬೆಳ್ಳುಳ್ಳಿ ಸೊಪ್ಪು ಎಲ್ಲ ಸರಿಯಾಗಿ ನೋಡ್ಕೊಂಡು ತಕಬಾ. ಕೊಳ್ತಿದ್ದೆಲ್ಲ ತರಬೇಡ. ಸರಿ ಪುಟ್ಟಮ್ಮೆ. ಎಪ್ಪುಸೆ ಹುಷಾರ ಕರ್ಕೊಂಬರಲ್ಲ. ಸರಿ ಡ್ಯಾಡಿ. ಇಬ್ರು ಹುಷಾರಾಗಿ ಹೋಗಿ ಬನ್ನಿ. ಗಗಣ ಬೈಲ್ ಒಳಗೆ ಕೆಲಸ ಅದೇ ಬಾ. ಪುರ್ಸೆ ಕೂಸು ಸಾಣಿ ಎದ್ಕೊಂಡ್ಬಿಟ್ಟೈತೆ. ಜೋಪಾನ ಅಲ್ಲೇ ಇದ್ದು ಕರ್ಕೊಂಡು. ಸರಿ ಡ್ಯಾಡಿ. ಆಫೀಸರು, ತಾಂಡವು ಮತ್ತು ವೈಭವ್ 3 ಜನನೂ ಸೇರಿಕೊಂಡು ನಮಗೆ ತೊಂದರೆ ಕೊಡಬೇಕು ಅಂತ ಅನ್ಕೊಂಡವ್ರೆ ಕಣವಿ. ಇವ್ರನ್ನೆಲ್ಲ ಸುಮ್ಕೆ ಬಿಡಬಾರ್ದು. ಹೌದು ಅಕ್ಕ, ಅವರೆಲ್ಲ ಸೇರಿ ಕಂಠಿಯವ್ರ ಮೇಲೂ ಕತ್ತಿ ಮಸಿತಾ ಇದ್ದಾರೆ. ಅವ್ರಿಗೆ ಬೇರೆ ಕೋಪ ಜಾಸ್ತಿ. ಮುಂದೆ ಏನಾದರೂ ಅನಾಹುತ ಆಗೋಗುತ್ತೇನೋ ಅಂತ ಭಯ ಆಗ್ತಿದೆ. ಕುಸ ಸುಮ್ಮನೆ ಕಿಡ್ನಾಪ್ ಆಯ್ತಲ್ಲ, ಅದ್ರಾಗೆ ಇವ್ರ ಕೈವಾಡನೂ ಐತೇನೋ ಅಂತ ನನಗೆ ಅನುಮಾನ ಬರ್ತೈತೆ. ಪಾಪ ಸುಮ ಒತ್ತಾರನೆ ಕೆಲ್ಸಕ್ಕೆ ಹೋಗೋಕ್ಕೆ ಸ್ಯಾನೆ ಭಯ ಪಡ್ತಿದ್ಲು. ಅವಂಗೆ ಗೊತ್ತಾಗದೆ ಇರೋ ಥರ ಅವಳಿಗೆ ಸಮಾಧಾನ ಮಾಡಿ ಕುರ್ಸಿ ಜೊತೆ ಕಳಿಸ್ದೆ. ಆ ಇನ್ಸಿಡೆಂಟ್ ಆದಮೇಲೆ ಸುಮ್ಮ ತುಂಬ ಡಲ್ಲಾಗಿ ಹೋಗಿದ್ದಾಳೆ. ಇಷ್ಟಕ್ಕೆಲ್ಲ ಕಾರಣ ಈ ನನ್ನ ಮಕ್ಕಳೇ. ಮೊದಲು ತಾಂಡವನ ಅಧಿಕಾರದಿಂದ ಕಿತ್ತಾಕ್ಸ್ಬೇಕು, ಆಗ ವೈಭವ್ ಬಾಲ ತಾನಾಗೆ ಮುದ್ರಕೋತದೆ. ಅದಕ್ಕೆ ಅಲ್ವಾ ಅಪ್ಪಯ್ಯ ಅವ್ರ ವಿರುದ್ಧವಾಗಿ DC ಸಾಹೇಬ್ರ ಹತ್ರ ಕಂಪ್ಲೇಂಟ್ ಕೊಡೋಕೆ ಬಂದಿರೋದು. ಬರ್ರಿ. ತಿಂಗಳಾನ್ಗಟ್ಲಿನಿಂದ ಇಲ್ಲಿ ಅಲಿಯೋದೇ ಆಯಿತು. ಬಂದು ಚಪ್ಪಲಿ ಸವಿತೆ ಹೊರತು ಒಂದು ಕೆಲಸನೂ ಆಗಲಿಲ್ಲ. ನಾವು DC ಸ್ನೇಹ ಕಡೆಯವರು. ಸರ್ನ ನೋಡಬೇಕಿತ್ತು. ಅಪಾಯಿಂಟ್ಮೆಂಟ್ ಇದೆಯಾ? ಅದೆಲ್ಲ ಏನೂ ಇಲ್ಲ. ನಾವು ತಾಂಡವ ಇನ್ಸ್ಪೆಕ್ಟರ್ ಮ್ಯಾಕೆ ಕಂಪ್ಲೇಂಟ್ ಕೊಡಬೇಕಿತ್ತು. ಏನು ಇನ್ಸ್ಪೆಕ್ಟರ್ ಮೇಲೆ ಕಂಪ್ಲೇಂಟ್ ಕೊಡಬೇಕಾ? ಹೂನಪ್ಪ, ಅದರಿಂದ ನಮಗೆ ಸಾನೇ ತೊಂದರೆ ಆಯ್ತೈತೆ. ಅದಕ್ಕೆ DC ಸಾಹೇಬರಿಗೆ ಕಂಪ್ಲೇಂಟ್ ಕೊಡವ ಅಂತ ಬಂದಿದ್ದೀವಿ. ಇರಿ ಒಂದು ನಿಮಿಷ ಕೇಳ್ಕೊಂಡು ಬರ್ತೀನಿ. ಕಳಿಸಿ ಅವ್ರನ್ನೊಳಗೆ. ಕರಿತಾ ಇದ್ದಾರೆ, ಹೋಗಿ. ಭಯ ಒಳ್ಳೆ ಆಫೀಸರ್ ಅನಿಸ್ತೈತೆ. ಅದಕ್ಕೆ ವಿಷಯ ಕೇಳಿದ ತಕ್ಷಣ ನಮ್ಮನ್ನ ಒಳಗೆ ಕರಿತಾವ್ರೆ.
ಬಾ. ನಮಸ್ಕಾರ ಸರ್. ನಾವು ಡಿ ಸಿ ಸ್ನೇಹ ಕಡೆಯವರು. ನಾನು ಅವರ ಅಪ್ಪಯ್ಯ. ಇವಳು ನನ್ನ ದೊಡ್ಡ ಮಗಳು. ಅವರು ನಮ್ಮ ಮನೆ ಹುಡುಗಿನೇನೆ. ಏನಾಗಬೇಕಾಗಿತ್ತು? ಸರ್, ಇನ್ಸ್ಪೆಕ್ಟರ್ ತಾಂಡವ್ ಹಾಗೆ ಹೋಟೆಲ್ ಓನರ್ ವೈಭವ್ ಇಬ್ಬರೂ ಸೇರಿಕೊಂಡು ನಮಗೆ ತುಂಬ ತೊಂದರೆ ಕೊಡ್ತಿದ್ದಾರೆ ಸರ್. ನೀವು ಅವ್ರ ವಿರುದ್ಧ ಕ್ರಮ ತಗೊಂಡು ನಮಗೆ ನ್ಯಾಯ ಕೊಡಿಸ್ಬೇಕು ಸಾಹೇಬ್ರೆ. ಹೌದಾ? ಸರಿ, ಏನು ಕೊಡ್ತೀರಾ? ಕಂಪ್ಲೇಂಟ್ ಕೊಡ್ತೀವಿ ಸರ್. ನೋಡಮ್ಮ, ಇದು ಐ ಪ್ರೊಫೈಲ್ ಕೇಸು, ಅದಕ್ಕೆ ಏನು ಕೊಡ್ತೀರಾ ಅಂತ ಕೇಳಿದ್ದು. ನಾವು ಸಾಮಾನ್ಯ ಜನಗಳು, ನಾವು ಏನು ಕೊಡೋಕ್ಕೆ ಸಾಧ್ಯ ಸರ್? ಸಾಮಾನ್ಯ ಜನ ಆದರೆ ಇಲ್ಲಿ ತನಕ ಯಾಕೆ ಬಂದರೆ? ಗೇಟಿಂದ ಹೊರಗೆ ನಿಲ್ಬೇಕಾಗಿತ್ತು.